Hello all, welcome to my YouTube channel Kannada Made Simple. Today I will take you through a chapter from the 7th grade Tili Kannada, Tarakarigala Mela, with English translation and transcription for better understanding and pronunciation. So let's begin. The first main Padagala Artha, word meaning Anga, Bhaga, part, Irulugannu, ಕತ್ತಲಾದಂತೆ ಕಣ್ಣು ಕಾಣದಿರುವುದು, night blindness, ಕಲರವ ಮಧುರವಾದ ಧ್ವನಿ, ಮೆಲಡಿಯಸ್, ಘಾಟು ಕಟುವಾಸನೆ, ಅಪಂಜೆಂಟ್ ಸ್ಮೆಲ್, ತವರು ಹುಟ್ಟಿದ ಮನೆ, ಬರ್ತ್ ಹೋಮ್, ನಮನ ವಂದನೆ ಆರ್ ನಮಸ್ಕಾರ, ಸಲ್ಯೂಟೇಷನ್, ಬಿಟ್ಟಿ ಪುಕ್ಕಟೆ ಆರ್ ಉಚಿತ, ಫ್ರೀ ಆಫ್ ಕಾಸ್ಟ್, ಮೇಳ ಕೂಡುವಿಕೆ ಆರ್ ಗುಂಪು, ಫೇರ್, ಆಚಾನುಬಾಹು ನೀಳವಾದ ತೋಳು ಉಳ್ಳವ, ಲಾಂಗ್ ಆರ್ಮ್ಡ್, ಕಣಜ ಧಾನ್ಯವನ್ನು ಸಂಗ್ರಹಿಸುವ ಸ್ಥಳ, ಅ ಗ್ರೇನರಿ, ಖ್ಯಾತಿ ಪ್ರಸಿದ್ಧಿ, ರೆಪ್ಯುಟೇಷನ್, ತಂಬೂರಿ ತಂತಿವಾದ್ಯ, ಅ ಮ್ಯೂಸಿಕಲ್ ಸ್ಟ್ರಿಂಗ್ ಇನ್ಸ್ಟ್ರುಮೆಂಟ್, ದಂಡು ಸೈನ್ಯ ಆರ್ ಗುಂಪು, ಸ್ಕ್ವಾಡ್, ನೆರೆ ಪಕ್ಕದ, ನೇಬರ್, ಭಿನ್ನವಿಸು ಕೋರಿಕೊಳ್ಳು ಮನವಿ ಮಾಡು, ರಿಕ್ವೆಸ್ಟ್ ಆರ್ ಪ್ಲೀಡ್, ಸಭಿಕರು ಪ್ರೇಕ್ಷಕರು, ಆಡಿಯನ್ಸ್. ದ ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್. ದ ಫಸ್ಟ್ ಕ್ವೆಶ್ಚನ್, ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ವೆನ್ ಇಸ್ ದ ವರ್ಲ್ಡ್ ಹೆಲ್ತ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್? ಆನ್ಸರ್, ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಏಪ್ರಿಲ್ 7ರಂದು ಆಚರಿಸಲಾಗುತ್ತದೆ. The World Health Day is celebrated on April 7th every year. Second question, ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಯಾವುದರ ಮೇಳ ಏರ್ಪಟ್ಟಿತ್ತು? What fair was held on World Health Day? Answer, ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು. A vegetable fair was held on the World Health Day. Third question, ತರಕಾರಿಯ ಮೇಳದಲ್ಲಿ ಯಾರು ಯಾರು ಪಾಲ್ಗೊಂಡಿದ್ದರು? Who participated in the vegetable fair? Answer, ತರಕಾರಿಯ ಮೇಳದಲ್ಲಿ ದವಸ ಧಾನ್ಯ, ಸೊಪ್ಪು, ತರಕಾರಿ, ಹಣ್ಣು, ಹಂಪಲು, ಔಷಧಿ, ಸಸ್ಯಗಳು, ಸಾಂಬಾರು ಪದಾರ್ಥಗಳು ಪಾಲ್ಗೊಂಡಿದ್ದರು. The vegetable mela was attended by the participants cereals, leafy vegetables, fruits, vegetables, medicinal plants and spices. The fourth question, ಹೂಕೋಸಿನ ಸಹೋದರರು ಯಾರು? Who are the brothers of cauliflower? Answer, ಹೂಕೋಸಿನ ಸಹೋದರರು ಗೆಡ್ಡೆಕೋಸು, ಎಲೆಕೋಸು. The brothers of cauliflowers are tubers and cabbage. Fifth question, ಹೂಕೋಸು ಯಾವ ರೋಗಗಳನ್ನು ದೂರ ಮಾಡುತ್ತದೆ? What diseases do cauliflower ward off? Answer, ಹೂಕೋಸು ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗವನ್ನು ದೂರ ಮಾಡುತ್ತದೆ. Consumption of cauliflower purifies the blood and prevents skin diseases. Sixth question, ಈರುಳ್ಳಿಯನ್ನು ಇಂಗ್ಲಿಷ್, ತೆಲುಗು, ತಮಿಳು ಮತ್ತು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? What is onion called in English, Telugu, Tamil and Kannada? ಈರುಳ್ಳಿಯನ್ನು ಇಂಗ್ಲಿಷ್ನಲ್ಲಿ ಅನಿಯನ್, ತೆಲುಗಿನಲ್ಲಿ ಎರಗಡ್ಡ, ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಎಂದು ಕರೆಯುತ್ತಾರೆ. So, the different names of onion are, in English, it's called onion. In Telugu, it is called eragadda. In Tamil, vengayam. And in Kannada, ullagaddi or ಈರುಳ್ಳಿ. The seventh question, ತರಕಾರಿಗಳ ಕಬ್ಬಿಣಾಂಶ ಯಾವ ಕೊರತೆಯನ್ನು ನಿವಾರಿಸುತ್ತದೆ? What deficiency does the iron in the vegetables overcome? Answer, ತರಕಾರಿಗಳ ಕಬ್ಬಿಣಾಂಶ ರಕ್ತಹೀನತೆಯನ್ನು ನಿವಾರಿಸುತ್ತದೆ. The iron content of the vegetables relieves anemia. The next main, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. Answer the following in 2 to 3 sentences. The first question, ಹೀರೆಕಾಯಿ ತನ್ನನ್ನು ಹೇಗೆ ಪರಿಚಯಿಸಿಕೊಂಡಿತು? How did the rich god introduce itself?
ಆನ್ಸರ್, ಹೀರೆಕಾಯಿಯು ನನ್ನ ಮೈಬಣ್ಣ ಹಸಿರು, ನನ್ನ ಮೈ ಸುಕ್ಕುಗಟ್ಟಿದೆ, ನಾನು ಭಾರತದಲ್ಲಿ ಹುಟ್ಟಿದೆ, ನನ್ನ ಹೆಸರನ್ನು ಕೇಳಿದರೆ ಹಿಗ್ಗುತ್ತೀರಿ ಎಂದು ಪರಿಚಯಿಸಿಕೊಂಡಿತು. The rich god introduced itself by saying, "My dear brothers, my complexion is green, my body is wrinkled. I was born in India. You will be overwhelmed if you hear my name." The second question, ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಏನೆಂದು ಹೇಳಿತು? What did the bottle god say about its speciality? Answer, ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಈ ರೀತಿ ಹೇಳಿತು. ನನ್ನದು ತವರು ಭಾರತ. ಹುಳಿ, ಪಲ್ಯ, ಉಪ್ಪಿನಕಾಯಿ, ದೋಸೆ, ಹಲ್ವಾ ಮುಂತಾದ ಅಡುಗೆಗಳಿಗೆ ಬಳಸುತ್ತಾರೆ. ನನ್ನನ್ನು ಒಣಗಿಸಿ ತಂಬೂರಿ ಮಾಡಿ ಹಾಡುತ್ತಾರೆ. ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ. The bottle god described about speciality said, "My home country is India. I'm used for cooking curry, pickle, dosa, halwa, etc. They dry me and make a tambura and sing. My contribution to the music is immense." The third question, ನುಗ್ಗೆ ಸೊಪ್ಪಿನ ಪ್ರಯೋಜನಗಳೇನು? What are the benefits of the moringa leaves? Answer, ನುಗ್ಗೆ ಸೊಪ್ಪಿನಿಂದ ಪಲ್ಯ, ಸಾಂಬಾರು ಮಾಡುತ್ತಾರೆ. ಇದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಎ ಮತ್ತು ಸಿ ಜೀವತತ್ವಗಳಿವೆ. ಮಕ್ಕಳ ಬೆಳವಣಿಗೆಗೆ ಇದು ಮುಖ್ಯ. ಇರುಳುಗಣ್ಣಿನ ತೊಂದರೆ ನಿವಾರಿಸುತ್ತದೆ. Moringa leaves are used to make curry and sambar. It contains iron, calcium, vitamin E and C. This is important for the development of the children. Relieves the problem of night blindness. Fourth question, ಕೊತ್ತಂಬರಿ ಸೊಪ್ಪನ್ನು ಯಾವ ಯಾವ ಅಡುಗೆಗಳಿಗೆ ಬಳಸುತ್ತಾರೆ? What are the dishes in which coriander leaves are used? Answer, ಕೊತ್ತಂಬರಿ ಸೊಪ್ಪನ್ನು ಒಡೆ, ಉಪ್ಪಿಟ್ಟು, ಚಿತ್ರಾನ್ನ, ಬಾತು, ಸಾಂಬಾರು, ಪಲ್ಯ, ಮಜ್ಜಿಗೆ ಮುಂತಾದ ಅಡುಗೆಗಳಿಗೆ ಬಳಸುತ್ತಾರೆ. Coriander leaves are used in cooking such as ಒಡೆ, ಉಪ್ಪಿಟ್ಟು, ಚಿತ್ರಾನ್ನ, masala rice, sambar, curry and buttermilk. Fifth question, ತರಕಾರಿಗಳ ಮೇಳದಿಂದ ಜನರಿಗಾದ ಪ್ರಯೋಜನಗಳೇನು? What are the benefits of the vegetable fair to the people? ತರಕಾರಿಗಳ ಮೇಳದಿಂದ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು. ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು. ತರತರದ ಅಡುಗೆಗಳನ್ನು ಮಾಡಿ ಉಂಡರು. ಆರೋಗ್ಯವಂತರಾಗಿ ಬಾಳಿದರು. ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು. Through the vegetable fair, people came to know that the health is wealth. They bought more and more vegetables and went home. They cooked a variety of dishes and lived a healthy life. They realized that the health of the individual lies in the health of the nation. The next main, ಯಾರು ಯಾರಿಗೆ ಹೇಳಿದರು? Who said to whom? First, ಗೋಬಿ ಮಂಚೂರಿ ಅಂದರೆ ನಿಮಗೆ ಬಲು ಪ್ರೀತಿಯಲ್ಲವೇ? Don't you love gobi manchuri? Answer, ಈ ಮಾತನ್ನು ಹೂಕೋಸು ನೆರೆದವರಿಗೆ ಹೇಳಿತು. Cauliflower asked the audience sitting in the vegetables fair. Second, ಏಕೆ ನನ್ನನ್ನು ನೋಡಿದಂತೆ ಕಣ್ಣು ಮುಚ್ಚುತ್ತೀರಿ? ಈ ಮಾತನ್ನು ಈರುಳ್ಳಿ ನೆರೆದವರಿಗೆ ಹೇಳಿತು. What was this dialogue? Why did you close your eyes the moment you saw me? Who said this? Onion asked the audience sitting in the vegetable fair. The third one, ನಾನು ಮರದ ಮೇಲೆ ಇರುವವಳು. I stay on the tree. ಈ ಮಾತನ್ನು ನುಗ್ಗೆಕಾಯಿ ನೆರೆದವರಿಗೆ ಹೇಳಿತು. The drumstick leaves said this to the audience sitting in the vegetable fair. Answer, fourth question, ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ. My contribution to the music is immense. ಈ ಮಾತನ್ನು ಸೋರೆಕಾಯಿ ನೆರೆದವರಿಗೆ ಹೇಳಿತು. The bottle god said this to the audience sitting in the vegetable fair. The next main, ಟಿಪ್ಪಣಿ ಬರೆಯಿರಿ. Write short notes. The first one, ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ ಎನ್ನುವಂತೆ ಆರೋಗ್ಯವು ಅತಿ ಮುಖ್ಯ. ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರವೂ ಮುಖ್ಯ. ಹಸಿರು ತರಕಾರಿ ಮತ್ತು ಹಣ್ಣು ತಿನ್ನಬೇಕು. ಕಸರತ್ತು ಸಹ ಅಷ್ಟೇ ಮುಖ್ಯ. ಹೀಗೆ ನಿರೋಗಿಯಾಗಿ ಆನಂದವಾಗಿ ಬಾಳಬೇಕು. Meaning,
Health is wealth. Health is as important as health is wealth. Good food is important for good health. Green vegetables and fruits should be eaten. Exercise is equally important. Thus, one should live healthy and happy. The second topic, ಹಸಿರು ತರಕಾರಿಗಳ ಸೇವನೆ, the consumption of the green vegetables. ಹಸಿರು ತರಕಾರಿಗಳು ಬಲು ಆರೋಗ್ಯಕಾರಿ. ಇದರ ಸೇವನೆಯಿಂದ ಹಲವಾರು ಪೌಷ್ಟಿಕಾಂಶ ಸಿಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಪ್ರತಿದಿನ ಎಲ್ಲರೂ ಇದರ ಸೇವನೆ ಮಾಡಲೇಬೇಕು. ಹಸಿರು ತರಕಾರಿಗಳಿಂದ ರುಚಿಯಾದ ಅಡುಗೆ ಮಾಡಬಹುದು. Meaning, green vegetables are very healthy. Many nutrients are obtained by consuming it. And immunity is also enhanced. It should be consumed by everyone every day. Delicious dishes can be prepared with green vegetables. The next main, ತರಕಾರಿಗಳನ್ನು ಅವುಗಳ ಬಣ್ಣದೊಂದಿಗೆ ಹೊಂದಿಸಿ ಬರೆಯಿರಿ. Match the vegetables with their color. ಹೀರೆಕಾಯಿ, rich gourd. ಹಸಿರು, which is green in color. ಮೂಲಂಗಿ, radish. ಬಿಳಿ, white. Carrot, ಕೇಸರಿ, orange. Tomato, ಕೆಂಪು, red. Beetroot, ನೇರಳೆ, purple. ನಿಂಬೆ, ಹಳದಿ, yellow. The next, ತರಕಾರಿಗಳನ್ನು ಅವುಗಳ ರುಚಿಯೊಂದಿಗೆ ಹೊಂದಿಸಿ ಬರೆಯಿರಿ. Match the vegetables with according to their taste. First, ಮೆಣಸಿನಕಾಯಿ, chilies. ಖಾರ, which is spicy. ಮೂಲಂಗಿ, radish. ಘಾಟು means hot. ನಿಂಬೆ, lemon. ಹುಳಿ, sour. Tomato, ಸಿಹಿ, sweet. ಹಾಗಲಕಾಯಿ, bitter gourd. ಕಹಿ, bitter. The next main, ಬಿಡಿಸಿ ಬರೆಯಿರಿ. Split the words. First, ದಿನಾಚರಣೆ, ದಿನ plus ಆಚರಣೆ. ಒಂದೊಂದು, ಒಂದು plus ಒಂದು. ಖನಿಜಾಂಶ, ಖನಿಜ plus ಅಂಶ. ಮೈಯೆಲ್ಲ, ಮೈ plus ಎಲ್ಲ. ಇರುಳುಗಣ್ಣು, ಇರುಳು plus ಕಣ್ಣು. ಪೌಷ್ಟಿಕಾಂಶ, ಪೌಷ್ಟಿಕ plus ಅಂಶ. ಬುರುಡೆಯಾಕಾರ, ಬುರುಡೆಯ plus ಆಕಾರ. The next main, ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. Opposite words. ಆರೋಗ್ಯ, ಅನಾರೋಗ್ಯ, healthy, unhealthy. ರುಚಿ, ಅರುಚಿ, tasty, bland. ರೋಗ, ನಿರೋಗ, disease free. ನಿರ್ಗಮಿಸು, ಆಗಮಿಸು, depart and arrive. ಶುದ್ಧಿ, ಅಶುದ್ಧಿ, clean and unclean. ಪೌಷ್ಟಿಕತೆ, ಅಪೌಷ್ಟಿಕತೆ, nutrition, malnutrition. The last main, ಸ್ವಂತ ವಾಕ್ಯದಲ್ಲಿ ಬಳಸಿ. Use the following words in your own sentence. The first, ಕಲರವ, chirping. ಹಕ್ಕಿಗಳ ಕಲರವ ಮಧುರವಾಗಿದೆ. The chirping of the birds is sweet. ಮೇಳ means fair. ಹಳ್ಳಿಯಲ್ಲಿ ಮೇಳ ಬಂದಿತ್ತು. There was a fair in the village. ಭಿನ್ನವಿಸು, request. ಹಸಿದ ಮಗು ಊಟಕ್ಕೆ ಭಿನ್ನವಿಸಿತು. The hungry child pleaded for the meal. ಕಣಜ, greenery. ಧಾನ್ಯವನ್ನು ಕಣಜದಲ್ಲಿ ಇಡುತ್ತಿದ್ದರು. The grain was stored in the greenery. So that's the end for the chapter ತರಕಾರಿಗಳ ಮೇಳ. Thanks for watching. Please do like and subscribe to my channel to see more such videos. Thank you.